ವೆಲ್ಕಮ್ ಬ್ಯಾಕ್ ಟು ಎಲ್ರಿಗೂ ತಿಳಿಸಿ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಫೇಸನ್ನು ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಫೇಸನ್ನು ಹೇಗೆ ಶೇವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ, ಇದು ಏನು ಕಾಂಪ್ಲಿಕೇಟೆಡ್ ಏನೂ ಅಲ್ಲ. ಇನ್ಸ್ಟೆಡ್ ಆಫ್ ಅಂದರೆ ಈ ವ್ಯಾಕ್ಸ್ ಮಾಡಿ ಥ್ರೆಡ್ಡಿಂಗ್ ಮಾಡಿ ಐ ಕಾಂಟ್ ಥಿಂಕ್ ಅಂದರೆ ಇಲ್ಲಿ ಐಬ್ರೋ ಮಾಡಿದಾಗ ನನಗೆ ತುಂಬ ಪೇನ್ ಆಗ್ತದೆ. ಸೊ ಇದು ಒಂದು ಬೆಸ್ಟ್ ಆ್ಯಂಡ್ ಒಳ್ಳೆ ಆಪ್ಷನ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಮಂತ್ ನೈಕಾದಿಂದ ಈ ಇವಿಯೋರ್ ಫೇಸ್ ರೇಸರನ್ನು ವಿ ಆರ್ಡರ್ ಆ್ಯಂಡ್ ಇದನ್ನು ನಾನು ಲಾಸ್ಟ್ ತಿಂಗಳಲ್ಲಿ ಮಂತಲ್ಲಿ ಶೇವನ್ನು ಮಾಡಿದೆ. ಫೇಸ್ ತುಂಬ ಒಳ್ಳೆ ಎಫೆಕ್ಟ್, ಅಂದರೆ ಮಿತ್ತಿದೆ ರೀಗ್ರೋತ್ ಆದ ನಂತರ ತುಂಬ ಹೆವಿಯಾಗಿ ಫೇಸ್ ಮೇಲೆ ಕೂದಲು ಬರ್ತದೆ ಅಂತ. ಆ ರೀತಿ ಏನೂ ಇಲ್ಲ, ಇಟ್ಸ್ ವೆರಿ ಈಸಿ ಟು ಯೂಸ್. ಆಮೇಲೆ ನಮ್ಮ ಫೇಸ್ ಕೂಡ ಈ ಡೆಡ್ ಸ್ಕಿನ್ ಎಲ್ಲ ಹೋಗಿ ನಮ್ಮ ಫೇಸ್ ಕೂಡ ಒಂಚೂರು ಒಂದು ಶೇಡ್ ಬ್ರೈಟೇ ಆಗ್ತದೆ ಈ ಶೇವ್ ಮಾಡಿದ ನಂತರ. ಸೊ ಈ ಮಿತ್ತನ್ನು ನಾನೇ ಬ್ರೇಕ್ ಮಾಡಿದೆ. ತುಂಬ ಕಡೆ ಕೇಳಿದ್ದೀವಿ, ಈವನ್ ಈ ಹ್ಯಾಂಡ್ಸಲ್ಲಿ ಲೆಗ್ಸನ್ನು ಶೇವ್ ಮಾಡಿದಾಗ ಅದರ ಗ್ರೋತ್ ಡಬಲ್ ಆಗ್ತದೆ. ಹೌದು, ಬಿಕಾಸ್ ಫೇಸನ್ನು ಕಂಪೇರ್ ಮಾಡಿದ್ರೆ ನಮ್ಮ ಹ್ಯಾಂಡ್ಸ್ ಆಮೇಲೆ ಕಾಲು ಅದು ಸ್ಕಿನ್ ಫೀಲ್ ಆ್ಯಂಡ್ ಈ ಡಿಫ್ರೆನ್ಸ್ ಇದೆ. ಕಾಲಿಗೂ ಕೈಗೂ ನಮ್ಮ ಫೇಸಲ್ಲಿ ಇರುವಂಥ ಈ ಫೇಶಿಯಲ್ ಹೇರ್ಗೂ ಡಿಫ್ರೆನ್ಸ್ ಇದೆ. ಗ್ರೋತ್ ತುಂಬ ಸ್ಲೋ ಆಗಿರ್ತದೆ. ಆ ರೀತಿ 1 ವೀಕ್ ನಂತರ ಅಥವಾ 1 ಡೇ 4 ದಿನ ಬಿಟ್ಟು ವಾಪಸ್ ರೀಗ್ರೋತ್ ಆಗ್ತದೆ. ಆ ಟೆನ್ಷನ್ ಏನೂ ಇಲ್ಲ. ಆಲ್ಮೋಸ್ಟ್ 20 ಡೇಸ್ ಆದ ನಂತರ ನನಗೆ ಇಲ್ಲಿ ಆಮೇಲೆ ಈ ಸೈಡ್ ಈ ಪೋರ್ಷನಲ್ಲಿ ಹೇರ್ ಗ್ರೋತ್ ಆಗಿದೆ. ತುಂಬ ಮೈಲ್ಡ್ ಇದೆ. ಆ್ಯಂಡ್ ಈ ಶೇವಿಂಗ್ ಅಂದರೆ ಈ ಫೇಸ್ ರೇಸರನ್ನು ಆ್ಯಸ್ ಪರ್ ಯರ್ ನೀಡ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಮುಖದ ಮೇಲೆ ನಿಮಗೆ ತುಂಬ ಫೇಶಿಯಲ್ ಹೇರ್ ಇದ್ದರೆ ಇದಕ್ಕೆ 15 to 20 ಡೇಸ್ ನಂತರ ನೀವು ಫೇಸನ್ನು ಶೇವ್ ಮಾಡಿದರೆ ಒಳ್ಳೆಯದು. ಬ್ಯಾಕ್ ಟು ಬ್ಯಾಕ್ ಮಾಡಿದರೆ ಅಷ್ಟೊಂದು ಒಳ್ಳೆಯದು ಅಲ್ಲ. ಸೊ ಬೆಟರ್ ಒಂದು 15-20 ಡೇಸ್ ಆದ ನಂತರ ನೀವು ನಿಮ್ಮ ಫೇಸನ್ನು ಶೇವ್ ಮಾಡಿದರೆ ಸಾಕು. ಇದಕ್ಕೆ ಈ ರೀತಿ ಕ್ಯಾಪ್ ಇದೆ ನೋಡಿ. ಜಸ್ಟ್ ಈ ರೇಸರನ್ನು ನಾವು 2 to 3 ಟೈಮ್ಸ್ ವಿ ಕ್ಯಾನ್ ಯೂಸ್. ಇದು ಒಂದು ಸತಿ ಪರ್ಚೇಸ್ ಆದ ನಂತರ ವಿ ಕ್ಯಾನ್ ಯೂಸ್ ಈ ಸಿಂಗಲ್ ರೇಸರ್ 2 to 3 ಟೈಮ್ಸ್. ಇದಕ್ಕೆ ವಿ ಪೇಡ್ $399. ಆಮೇಲೆ ನನಗೆ ಆಫರಲ್ಲಿ ಕೂಡ ಸಿಕ್ಕಿತ್ತು ನೈಕಾದಲ್ಲಿ. $399 ವಿ ಗಾಟ್ ಇಟ್ ಫಾರ್ 200 and somewhat. ನಾವು ಆರ್ಡ್ರ್ ಮಾಡಿದ್ದಾಗ ಅದಕ್ಕೆ ಎಸ್ಪೆಷಲಿ ಈ ಬ್ರ್ಯಾಂಡ್ಗೆ ನೈಕಾದಲ್ಲಿ ಆಫರ್ ಇತ್ತು. ಡೂ ಚೆಕ್ಔಟ್. ಆಫರ್ ಎಲ್ಲ ಇದ್ದರೆ ನಿಮಗೆ ಒಳ್ಳೆ ರೇಟಲ್ಲಿ ಪ್ರೈಸಲ್ಲಿ ಸಿಗ್ಬೋದು. ಈಗ ನಾವು ಶೇವ್ ಮಾಡೋ ಮುಂಚೆ ಒಂದೇ ಒಂದು ಪಾಯಿಂಟ್, ವಿ ನೀಡ್ ಟು ವಾಶ್ ಆ ಫೇಸ್. ನಾನು ಇಲ್ಲಿ ಯೂಸ್ ಮಾಡಿರೋಂತಹ ಫೇಸ್ ವಾಶ್ ಹಿಮಾಲಯ ಅವರದು. ಆ್ಯಕ್ಚುಲಿ ಇದು ಆರೆಂಜ್ ಫೇಸ್ ವಾಶ್. ನಾರ್ಮಲಿ ನಾವು ಹಿಮಾಲಯ ನೀಮ್ ಇರುವಂಥ ಫೇಸ್ ವಾಶ್ ತುಂಬ ಇಷ್ಟಪಡ್ತೀನಿ. ಐ ಲೈಕ್ ಇಟ್. ಆ್ಯಂಡ್ ಒಂದು ತುಂಬ ಫ್ರೆಶ್ ಆ್ಯಂಡ್ ಕ್ಲೀನ್ ಆಗೋ ಅಂತ ಫೀಲ್ ಕೊಡೋ ಅಂಥ ಈ ಹಿಮಾಲಯ ಬ್ರ್ಯಾಂಡ್ ಗ್ರೀನ್ ಈಸ್ ಅಲೋವೆರಾ ನೀಮ್ ಫೇಸ್ ವಾಶ್ ಈಸ್ ಬೆಸ್ಟ್. ಅದು ಮುಗ್ದೋಗಿತ್ತು. ಆಮೇಲೆ ಸೊ ಇದನ್ನು ಯೂಸ್ ಮಾಡಿ ನಾನು ಫೇಸನ್ನು ವಾಶ್ ಮಾಡಿದ್ದೇನೆ. ಫೇಸನ್ನು ಪ್ಯಾಕ್ ಡ್ರೈ ಮಾಡಿದ ನಂತರ ನೀವು ನೀಡ್ ಟು ಅಪ್ಲೈ ಆ್ಯಲೋವೆರಾ ಜೆಲ್ ಇಲ್ಲಿದ್ದರೆ, ಇನ್ ಕೇಸ್ ನಿಮ್ಮ ಹತ್ರ ಯಾವ ಬ್ರ್ಯಾಂಡಿದ್ದು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಮಾಯ್ಶ್ಚರೈಸರನ್ನು ಹಾಕಿ ಕೂಡ ಯು ಕುಡ್ ಶೇವ್ ಯುವರ್ ಫೇಸ್. ಈಗ ಹೇರ್ ಬ್ಯಾಂಡನ್ನು ತಗೊಳ್ತಾ ಇದ್ದೇನೆ ಸೊ ದ್ಯಾಟ್ ಹೇರ್ ರಿಮೇನ್ಸ್ ಬ್ಯಾಕ್. ಇದು ನಮಗೆ ಹೇರನ್ನು ಮುಂದೆ ಬಂದರೆ ಶೇವ್ ಮಾಡಿದಾಗ ಸ್ವಲ್ಪ ಇನ್ಕನ್ವೀನಿಯೆಂಟ್ ಆಗ್ತದೆ. ಸೊ ವಿ ನೀಡ್ ಟು ಶೇವ್ ಅವರ್ ಫೇಸ್. ಲೆಟ್ ಮಿ ಸ್ಟಾರ್ಟ್. ಆ್ಯಕ್ಚುಲಿ ಕಂಪೇರ್ ಮಾಡಿದರೆ ಈಗ ಗ್ರೋತ್ ಸ್ವಲ್ಪ ಕಡಿಮೆ ಇದೆ ನನಗೆ. ಈ ರೀತಿ ನೋಡಿ, ಫೈನ್ ಹೇರ್ ಎಲ್ಲ ಒಳ್ಳೆ ರೀತಿಯಲ್ಲಿ ನಾವು ಈ ರೇಸರನ್ನು ಯೂಸ್ ಮಾಡಿ ನಮ್ಮ ಫೇಶಿಯಲ್ ಹೇರನ್ನು ತೆಗಿಬೋದು. ಈ ಪೋರ್ಷನ್ ಆಮೇಲೆ ಈ ಐಬ್ರೋ, ಈ ಫೋರ್ಹೆಡ್ ಏರಿಯಾದಲ್ಲಿ ಶೇವ್ ಮಾಡಿದಾಗ ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್.
ಅಂದರೆ ಈ ಐಬ್ರೋಸ್ ಎಲ್ಲ ತುಂಬ ಹತ್ತಿರದಿಂದ ಶೇವ್ ಮಾಡಬೇಡಿ. ಅಂದರೆ ಈ ಲೆವೆಲಲ್ಲಿ ನನಗೆ ಇಲ್ಲಿ ಹೇರ್ ಇದೆ, ಸೊ ಐ ನೀಡ್ ಟು ಶೇವ್ ಈ ಪೋರ್ಷನಿಂದ ಈ ಪೋರ್ಷನ್ ಮತ್ತು ಹಿಯರ್ ಆ್ಯಂಡ್ ಅಪ್ಪರ್ ಲಿಪ್. ಮಾರ್ಕೆಟಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫೇಸ್ ರೇಸರ್ ಅವೈಲೇಬಲ್ ಆಗಿದೆ. ನಾನು ಒಂದು ಸತಿ ಈ ಟಿಂಕಲ್ ಬಾಬು ಅಂದರೆ ಟಿಂಕಲ್ ಫೇಸ್ ರೇಸರನ್ನು ವಿ ಆರ್ಡರ್ಡ್ ಆ್ಯಂಡ್ ವಿ ಗಾಟ್ ಇಟ್. ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅದರ ಶಾರ್ಪ್ನೆಸ್ ಕೂಡ ಇಲ್ಲ ಆ್ಯಂಡ್ ವಿ ಹ್ಯಾಡ್ ಅ ರಿಯಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬಟ್ ಇದು ಎವಿಯಾನ್ ಫೇಸ್ ರೇಸರ್ ಈಸ್ ಸೂಪರ್. ಪ್ರೈಸ್ ಸ್ವಲ್ಪ ಹೈ ಆಗಿದೆ, ಬಟ್ ಸ್ಟಿಲ್ ಇದನ್ನು ನಾವು ಒಂದು ರೇಸರನ್ನು ನಾವು 3 to 4 ಟೈಮ್ ಯೂಸ್ ಮಾಡಲಿಕ್ಕೆ ಆಗ್ತದೆ. ಈವನ್ ಅಬೌವ್ ನೋಸ್. ಕಂಪ್ಯಾರಿಟಿವ್ಲಿ ನನಗೆ ಈಗ ಫೇಶಿಯಲ್ ಹೇರ್ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ಆಫ್ಟರ್ ಒನ್ ಶೇವ್. ಪ್ಲೀಸ್ ಕೇರ್ಫುಲ್ ಆಗಿ ಶೇವನ್ನು ಮಾಡಿ. ತುಂಬ ಈಸಿ ಇದು. ಆ್ಯಸ್ ಯು ಕ್ಯಾನ್ ಸಿ ನಮ್ಮ ಮುಖದ ಮೇಲೆ ಇರುವಂಥ ಡೆಡ್ ಸ್ಕಿನ್ ಕೂಡ ಬರ್ತಾ ಇದೆ. ಕೇರ್ಫುಲಿ ಸ್ಕಿನ್ನನ್ನು ಸ್ಟ್ರೆಚ್ ಮಾಡಿ ಶೇವ್ ಮಾಡಿ. ಈ ಏರಿಯಾನ ತುಂಬ ಶೇವ್ ಮಾಡಿ ಈ ಸೈಡ್ ಬರ್ನ್ಸನ್ನು ನ್ಯಾಚುರಲಿ ಬಿಟ್ಟು ಈ ಪೋರ್ಷನಿಂದ ನಾನು ಶೇವನ್ನು ಮಾಡ್ತಾಯಿದ್ದೀನಿ. ಇದು ನ್ಯಾಚುರಲಿ ಕಾಣಿದ್ರೇ ಸ್ವಲ್ಪ ಒಂದು ನ್ಯಾಚುರಲ್ ಲುಕ್ ಬರ್ತದೆ. ಈ ಪೋರ್ಷನ್ ಇಲ್ಲಿ ಈ ದಿಸ್ ಮಚ್ ಆಫ್ ಏರಿಯಾ ನಾನು ಶೇವನ್ನು ಮಾಡ್ತಾಯಿದ್ದೀನಿ. ಫೋರ್ಹೆಡ್ ಆಮೇಲೆ ಐಬ್ರೋ ಹತ್ತಿರ ಹೋಗುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ಇಲ್ಲದಿದ್ದರೆ ಆಕ್ಸಿಡೆಂಟ್ ಕ್ಯಾನ್ ಹ್ಯಾಪನ್. ಈಗ ಲಾಕ್ಡೌನ್ ಬೇರೆ, ಪಾರ್ಲರ್ಸ್ ಎಲ್ಲ ಕ್ಲೋಸ್. ಸೊ ಮಾಡುವಾಗ ಬೆಟರ್ ಬಿ ಕೇರ್ಫುಲ್. ಈ ರೀತಿ ಏನಂದರೆ ಸ್ಕಿನ್ನನ್ನು ವಿ ನೀಡ್ ಟು ಸ್ಟ್ರೆಚ್. ಆಮೇಲೆ ಈ ರೇಸರಿಂದ ನಾವು ಫೇಸನ್ನು ಶೇವ್ ಮಾಡಬೇಕು. ಕಂಪ್ಯಾರಿಟಿವ್ಲಿ ನನಗೆ ತುಂಬ ಅಂದರೆ ಫೈನಾಗಿ ಮುಖದ ಮೇಲೆ ಹೇರ್ ಇತ್ತು. ಬಟ್ ಆಫ್ಟರ್ ಲಾಸ್ಟ್ ಮಂತ್ ತುಂಬ ಗ್ರೋತ್ ತುಂಬಾ ಕಡಿಮೆ ಇದೆ. ಆಫ್ಟರ್ ಶೇವ್ ಕೂಡ ಒಂದು ಒಳ್ಳೆ ಮಾಯಿಶ್ಚರೈಸರನ್ನು ಹಾಕಿ ಯು ನೀಡ್ ಟು ಲೀವ್ ಯುವರ್ ಫೇಸ್. ಶೇವ್ ಮಾಡುವಾಗ ಅಂದರೆ ಒಂದು ಕ್ಲೀನ್ ಶೇವ್ ಲುಕ್ ಸಿಗ್ತದೆ ನಮಗೆ ಆಫ್ಟರ್ ಶೇವ್.
ಸೊ ಐ ಆಮ್ ಡನ್ ವಿತ್ ಮೈ ಫೇಸ್ ಶೇವಿಂಗ್. ಈ ರೀತಿ ನೋಡಿ, ಇಟ್ ಗಿವ್ಸ್ ಅ ಸ್ಮೂತ್ ಫಿನಿಶ್ ಆಫ್ಟರ್ ಶೇವ್. ಶೇವ್ ಆದ ನಂತರ ಅಗೇನ್ ಮಾಯ್ಶ್ಚರೈಸರ್ ಅಥವಾ ಆಲೋವೆರಾ ಜೆಲ್ಲನ್ನು ಹಾಕಿ ಒಂದು ಫೇಸನ್ನು ಮಸಾಜ್ ಮಾಡಬೇಕು. ಆಫ್ಟರ್ ಫೇಶಿಯಲ್ ಹೇರ್ ಕೇರ್ ಅಂದರೆ ಮಾಯ್ಶ್ಚರೈಸರ್ ಅಥವಾ ಆಲೋವೆರಾ ಜೆಲ್ಲನ್ನು ಹಾಕಿ ನಮ್ಮ ಫೇಸನ್ನು ಒಂದು ಒಳ್ಳೆ ಮಸಾಜ್ ಕೊಟ್ಟರೆ ಇಟ್ ಗಿವ್ಸ್ ಅ ನೈಸ್ ಎಫೆಕ್ಟ್ ಆ್ಯಂಡ್ ಫೇಸ್ ಕೂಡ ತುಂಬ ಲೈಟಾಗಿ ಸಾಫ್ಟಾಗಿ ಫೀಲ್ ಆಗ್ತದೆ ನಮಗೆ. ಈ ರೀತಿ ನೋಡಿ, ಹೋಪ್ ಯು ಕ್ಯಾನ್ ಸಿ. ಮನೆಯಲ್ಲೇ ಪಾರ್ಲರ್ಗೆ ಹೋಗದೆ ಆ ನೋವನ್ನು ಅನುಭವಿಸಿದ್ದೆ. ಪಾರ್ಲರ್ಗೆ ಹೋಗಿ ಆ ನೋವನ್ನು ತಗೊಳ್ಳೋ ಬದಲು ಮನೆಯಲ್ಲೇ ಫೇಸ್ ರೇಸರನ್ನು ತಗೊಂಡು ನಮ್ಮ ಫೇಸನ್ನು ಶೇವ್ ಮಾಡ್ಬೋದು. ಬಟ್ ರಿಯಲಿ ಐ ಲೈಕ್ ಈ ಎವಿಯೋ ಬ್ರ್ಯಾಂಡಿದ್ದು ಫೇಸ್ ರೇಸರ್. ತುಂಬ ಸ್ಮೂತಾಗಿ ನಮ್ಮ ಫೇಸಲ್ಲಿ ಗ್ಲೈಡ್ ಮಾಡ್ಬೋದು ನಾವು. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ತುಂಬ ಹಾರ್ಶ್ ಆಗಿ ಇದು ರೇಸರನ್ನು ಯೂಸ್ ಮಾಡಬೇಡಿ. ತುಂಬ ಡೆಲಿಕೇಟ್ಲಿ ಈ ರೀತಿ ಸ್ಟ್ರೆಚ್ ಮಾಡ್ತಾ ಮಾಡ್ತಾ ನಿಮಗೆ ಎಲ್ಲೆಲ್ಲ ಹೇರ್ ಗ್ರೋತ್ ಇದೆ ಅದನ್ನು ಶೇವ್ ಮಾಡಿದ್ರೆ ಆಯಿತು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಫೇಸ್ ರೇಸರ್. ಈ ರೀತಿ ನಾನು ನಮ್ಮ ಮನೆಯಲ್ಲೇ ಫೇಸನ್ನು ಈ ಅನ್ವಾಂಟೆಡ್ ಫೇಶಿಯಲ್ ಹೇರನ್ನು ಈ ರೇಸರಿಂದ ತೆಗೆಯೋದು. ಫೋರೆಡ್ ಆಮೇಲೆ ನಾನು ಅಷ್ಟೊಂದು ಹತ್ತಿರ ಐಬ್ರೋ ಹತ್ತಿರ ಹೋಗೋದಿಲ್ಲ. ಜಸ್ಟ್ ಒಂದು ಶೇಪ್, ನಾರ್ಮಲಿ ನಾವು ಯಾವ ರೀತಿ ವಿ ನೀಡ್ ಐಬ್ರೋ ಅದರ ಪ್ರಕಾರ ಶೇವ್ ಮಾಡಿದ್ರೆ ಆಯಿತು. ಬಟ್ ಯೂಸ್ ಮಾಡಿದಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ದಿಸ್ ಈಸ್ ಹೌ ಐ ಶೇವ್ ಮೈ ಫೇಸ್ ಎಟ್ ಹೋಮ್. ಮನೆಯಲ್ಲಿ ಹೇಗೆ ನಾನು ನನ್ನ ಫೇಸನ್ನು ಶೇವ್ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ತಿಳಿಸಿ.